ಎಲ್ಲರಿಗೂ ವೆಲ್ಕಮ್ಸ್ ಟು ಹೆವೆನ್ ವ್ಲಾಗ್ಸ್ ವಿತ್ ಅನು ಚಾನಲ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ದಿನ ನಾವು ಮಾಡ್ತಾ ಇರುವಂಥ ರೆಸಿಪಿ ಯಾವುದಂದರೆ ಕ್ಯಾಬೇಜ್ ಫ್ರೈಡ್ ರೈಸ್. ಕ್ಯಾಬೇಜ್ ಫ್ರೈಡ್ ರೈಸ್ನ ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಯಾವುದು ಅಂತ ಅಂದರೆ, ವೆರಿ ಫಸ್ಟ್ ನಾನಿಲ್ಲಿ ಶುಂಠಿನ ಹಚ್ಚಿಟ್ಕೋತಾ ಇದ್ದೀನಿ ಸಣ್ಣದಾಗಿ. ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಪೇಸ್ಟ್ ಮಾಡಿಟ್ಕೋತಾ ಇಲ್ಲ. ಶುಂಠಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಗಾರ್ಲಿಕ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೋತಾ ಇದ್ದೀನಿ. ಅದಾದಮೇಲೆ ಕ್ಯಾಬೇಜ್, ಸ್ವಲ್ಪ ಎಲೆಕೋಸನ್ನ ಎಷ್ಟು ಬೇಕಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳ್ಳೋ ಅಂಥದ್ದು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಅದಾದಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿ, ಹಸಿಮೆಣ್ಸಿಕಾಯಿನೂ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಈರುಳ್ಳಿ, ಎಷ್ಟು ಬೇಕಷ್ಟು ಈರುಳ್ಳಿನ ನೋಡಿಕೊಂಡು ಹಚ್ಚಿಟ್ಕೊಳ್ಳೋದು. ಇಲ್ಲಿ ನಾನು ಸುಮಾರು 3 ಈರುಳ್ಳಿಯಷ್ಟು ಹಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಗ್ಯಾಸ್ನ ಹಚ್ಚಿ, ಸ್ಟವ್ ಹಚ್ಚಿ, ಅದಕ್ಕೆ ಪ್ಯಾನ್ ಇಟ್ಟು ಸ್ವಲ್ಪ ಪ್ಯಾನ್ ಬಿಸಿ ಆಗ್ತಾ ಇದ್ದಾಗಲೇ ಕುಕ್ಕಿಂಗ್ ಆಯಿಲ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ ಹಚ್ಚಿಟ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿ, ಈರುಳ್ಳಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ಅದಾದಮೇಲೆ ಇದಕ್ಕೆ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈಗಾಗಲೇ ಹಚ್ಚಿಟ್ಟಿರುವಂಥ ಬೆಳ್ಳುಳ್ಳಿ, ಅದಕ್ಕೆ ಸ್ವಲ್ಪ 3 ಕಪ್ನಾಗಷ್ಟು ಕ್ಯಾಬೇಜ್ ಅಂದರೆ ಎಲೆಕೋಸನ್ನ ಒಂದು 3 ಹಿಡಿಯಷ್ಟು 3 ಕಪ್ನಷ್ಟು ಇಲ್ಲಿ ಯೂಸ್ ಮಾಡಿದ್ದೇವೆ. ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರೆಡ್ ಚಿಲ್ಲಿ ಪೌಡರ್, ಹಸಿಮೆಣ್ಸಿಕಾಯಿ, ಇದಾಗಿದ್ಮೇಲೆ ಸ್ವಲ್ಪ ಮ್ಯಾಗಿ ಮಸಾಲ, ಇದಿಷ್ಟನ್ನು ಹಾಕಿ ನೀಟಾಗಿ ಅದನ್ನು ಬಾಡಿಸ್ಕೋಬೇಕಾಗುತ್ತೆ, ಅಂದರೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದರಿಂದನೇ ಸ್ವಲ್ಪ ಬ್ಲ್ಯಾಕ್ ಸೋಯಾ ಸಾಸ್ನು ಕೂಡ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಅದಾಗಿದ್ದ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್, ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು, ಸ್ವಲ್ಪ ಟೊಮೆಟೊ ಸಾಸು. ಅದಾದಮೇಲೆ ಈಗಾಗಲೇ ಕುಕ್ ಮಾಡಿಟ್ಕೊಂಡಿರುವಂಥ ರೈಸ್, ಇದನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ಚರ್ ಕೊಡ್ಬೋದು. ಅದಾಗಿದ್ಮೇಲೆ ಸ್ವಲ್ಪ ಗಾರ್ನಿಷಿಂಗಿಗೆ ಅಂತ ಸ್ಪ್ರಿಂಗ್ ಆನಿಯನ್ ಅಥವಾ ಕೊತ್ತಂಬರಿನ ಯೂಸ್ ಮಾಡಿಕೊಂಡ್ರೆ ನಡೆಯುತ್ತೆ. ಗಾರ್ನಿಷಿಂಗ್ ಮಾಡಿಕೊಂಡು ಇದನ್ನು ಕ್ಯಾಬೇಜ್ ಫ್ರೈಡ್ ರೈಸ್ನ ಸವಿಯಲು ಸಿದ್ಧ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋಂದಿಗೆ ಟ್ರಾವೆಲ್ ವ್ಲಾಗು ಅಥವಾ ಫ್ಯಾಷನ್ ವ್ಲಾಗೊಂದಿಗೆ ಮತ್ತೆ ಸಿಗ್ತಾ ಇದ್ದೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಆ್ಯಂಡ್ ಟೇಕ್ ಕೇರ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ದಟ್ ಈಸ್ ಹೆವೆನ್ ವ್ಲಾಗ್ಸ್ ವಿತ್ ಅನು ಚಾನಲ್. Take care everybody. Bye.